ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಆಮ್ ಅನ್ ವೆಲ್ತ್ ಕೋಚರ್, ಐ ಆಮ್ ಎ ಪರ್ಸನಲ್ ಫೈನಾನ್ಸ್ ಗೈಡರ್. ಸೊ ಇವತ್ತಿನ ದಿನ ನಾನು ಓನ್ ಮನಿ ಟು ಮೇಕ್ ಮೋರ್ ಮನಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಹಣ, ಹೆಚ್ಚು ಹಣ ಹೇಗೆ ಗಳಿಸಬೇಕು ಅಥವಾ ಹೆಚ್ಚು ಹಣ ಗಳಿಸಿದಾಗ ನಾವು ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ಮೊದಲ ಬಾರಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾಟ್ ಮಾಡಿ. ಯಾಕೆಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋಸ್ಗಳು ಉಳಿತಾಯದ ಬಗ್ಗೆ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಬೇರೆ ಯಾವುದೇ ಒಂದು ಕಂಟೆಂಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಯು ವಿಲ್ ಗೆಟ್ ಎ ನೋಟಿಫಿಕೇಶನ್ ಬರುತ್ತೆ. ಅದಾದ ಮೇಲೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬಹುದು ಅಥವಾ ನಿಮ್ಮ ಸ್ನೇಹಿತರಿಗೆ ಹೇಳ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗೆ ಹೇಳ್ಬೋದು. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ವೆಲ್ತಿ ಕೃಷ್ಣ ಅಂತೇಳಿ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಒಂದ್ ಕಡೆ ಇಟ್ ಇಸ್ ಲೈಕ್ ಕನ್ನಡಕ ಹಾಕೊಂಡು ದೊಡ್ಡ ಸರ ಹಾಕೊಂಡು ಒಂದ್ ಕಡೆ ಒಂದು ಗೊಂಬೆ ಕೂತಿದೆ. ಸೊ ಅದೇ ತರ ಈ ಕಡೆ ಲೈಕ್ ಇನ್ವೆಸ್ಟ್ಮೆಂಟ್, ಸಮ್ ಪೀಪಲ್ ಯೂಸ್ ದೇರ್ ಮನಿ ಟು ಮೇಕ್ ಮೋರ್ ಮನಿ, ಅಂದ್ರೆ ಹಣನ ಉಳಿತಾಯ ಮಾಡ್ಲಿಕ್ಕೆ ಇರುವಂತ ಒಂದು ಪಿಗ್ಗಿ ಬ್ಯಾಂಕ್. ಇನ್ನೊಂದು ರಿಚ್ ಡಾಲ್ ಕೂತಿದಲ್ವಾ. ಸೊ ನೀವು ನಿಮ್ಮ ಹಣ ಓನ್ ಮನಿ ಟು ಮೇಕ್ ಮೋರ್ ಮನಿ, ಓನ್ ಮನಿ ಟು ಮೇಕ್ ಮೋರ್ ಮನಿ, ಓನ್ ಮನಿ ಟು ಮೇಕ್ ಮೋರ್ ಮನಿ ಅಂದ್ರೆ ನಮ್ಮ ಹಣ, ನಮ್ಮ ಉಳಿತಾಯ ಹೆಚ್ಚು ಹಣ ಗಳಿಸುತ್ತೆ. ಸೊ ಅದು ಯಾವಾಗ ಗಳಿಸುತ್ತೆ? ವೆನ್ ಯು ಸ್ಟಾರ್ಟ್ ಸೇವಿಂಗ್ಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಅಲ್ವಾ. ನೀವು ಒಂದ್ ವೇಳೆ ಸೇವಿಂಗ್ಸ್ ಮಾಡೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಗೆಟ್ ಬೆನಿಫಿಟ್ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ನ ಫುಲ್ಫಿಲ್ ಮಾಡುವಂತದ್ದಾಗಿರ್ಬೋದು ಅಥವಾ ಮೆಂಟಲಿ ಫ್ರೀ ಆಗುವಂಥದ್ದು, ಯು ವಿಲ್ ನಾಟ್ ಗೆಟ್ ದಟ್ ಬೆನಿಫಿಟ್. ಸೊ ಸೇವಿಂಗ್ಸ್ ಹ್ಯಾಸ್ ಮೋರ್ ಸೆವರಲ್ ಇನ್ಪುಟ್ಸ್ ಆಕ್ಚುಲಿ. ಆದ್ರಿಂದ ನಮಗೆ ತುಂಬಾ 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 ಬೆನಿಫಿಟ್ಸ್ ಇದೆ. ಮೊದಲನೇದು ಫೈನಾನ್ಷಿಯಲಿ ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ. ಒಂದು, ನೀವೇನೆಲ್ಲ ಹಣ ಗಳಿಸ್ತೀರಾ ಅದನ್ನ ಉಳಿತಾಯ ಮಾಡಬೇಕು, ಮತ್ತೆ ದಟ್ ಹ್ಯಾಸ್ ಟು ಬಿ ಸೆಕ್ಯೂರ್, ಸೇಫ್ಟಿಯಾಗಿ ಇಡಬೇಕು. ಅದು ಎಲ್ಲಿಡಬೇಕು? ಐದರ್ ಇಟ್ ಈಸ್ ಥ್ರೂ ದ ಇನ್ವೆಸ್ಟ್ಮೆಂಟ್ ಅಥವಾ ಥ್ರೂ ಇನ್ವೆಸ್ಟ್ಮೆಂಟ್ ಟು ದ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಸ್ಟಾಕ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರ್ಬೋದು. ನಿಮ್ಮ ಹಣ ಹಾಗೆ ಗಾಡ್ರೇಜ್ ಅಲ್ಲಿ ಇಟ್ಕೊಂಡಿದ್ರೆ ಒಂದು 50 ಲಕ್ಷ ನಿಮ್ಮ ಹತ್ರ ಹಣ ಇರುತ್ತೆ ಅಂತ ಇಟ್ಕೊಳ್ಳಿ. 50 ಲಕ್ಷ ಅಥವಾ 10 ಲಕ್ಷ ಹಣ ಇರುತ್ತೆ ಅಂತ ಇಟ್ಕೊಳ್ಳಿ. 10 ಲಕ್ಷನ ನೀವು 2 ವರ್ಷ ಗಾಡ್ರೇಜ್ ಅಲ್ಲಿ ಇಟ್ಬಿಟ್ಟು ಲಾಕ್ ಹಾಕಿಟ್ರೆ ನಿಮಗೆ ಹಣ ಬರುತ್ತಾ? 10 ಲಕ್ಷ ಹೆಂಗಿರುತ್ತೆ ಹಂಗೇ ಇರುತ್ತೆ. ಅದೇ 10 ಲಕ್ಷ ನೀವು ಒಂದ್ ವೇಳೆ ಬೇರೆ ಕಡೆ ಹೂಡಿಕೆ ಮಾಡಿದ್ರೆ, ಐದರ್ ಇಟ್ ಇಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಫಿಕ್ಸ್ ಡೆಪಾಸಿಟ್ ಆಗಿರ್ಬೋದು ಅಥವಾ ಆರ್ ಡಿ ಆಗಿರ್ಬೋದು, ಸಮ್ ಕೈಂಡ್ ಆಫ್ ಹಣ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 5% ಆಫ್ ಇನ್ಕಮ್. ಒಂದ್ ವೇಳೆ 1 ಲಕ್ಷಕ್ಕೆ ನನಗೆ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂತಂದ್ರೆ ಅದು ಗುಡ್ ಅಲ್ವಾ? ಆ 5,000 ರೂಪಾಯಿ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಚಿಲ್ಡ್ರನ್ಸ್ ಎಜುಕೇಶನ್ಗೋ ಅಥವಾ ಎಂಟರ್ಟೈನ್ಮೆಂಟ್ಗೋ ಅಥವಾ ಅವ್ರಿಗೆ ಏನ್ ಆಕ್ಚುಲಿ ಇಷ್ಟ ಆಗುತ್ತೆ ಆ ಪದಾರ್ಥ ಕೊಡಿಸ್ಲಿಕ್ಕೋ. ಸೊ ಅದರ್ವೈಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹಣ ಹಾಗೆ ಇಟ್ರೆ ನಿಮ್ಮ ಹಣ ಬೆಳೆಯೋದಿಲ್ಲ. ಬಟ್ ಇನ್ಫ್ಲೇಷನ್ಸ್ ಏನಾಗುತ್ತೆ, ಒಂದ್ಸಿನೆ ಇಯರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 4.5 ಇಂದ 5% ಆಫ್ ಇನ್ಫ್ಲೇಷನ್ಸ್. ಅಂದ್ರೆ ಈ ತಿಂಗಳು ನೀವು ಆಪಲ್ 1 kg ತಗೊಳ್ತಾ ಇದ್ರೆ 200 ರೂಪಾಯಿ ಅಂತ ಅನ್ಕೊಳ್ಳಿ. ಅದೇ ನೆಕ್ಸ್ಟ್ ಇಯರ್ಗೆ ಹೋದ್ರೆ ಆ ಆಪಲ್ 200 ರೂಪಾಯಿಗೆ ನಿಮಗೆ 750 ಗ್ರಾಮ್ ಸಿಗುತ್ತೆ ಅಥವಾ 800 ಗ್ರಾಮ್ ಸಿಗುತ್ತೆ, 1 kg ಸಿಗಲ್ಲ. ಸೊ ಹಾಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಹಣ ಅಲ್ಲೇ ಗಾಡ್ರೇಜ್ ಅಲ್ಲಿ ಇಟ್ಟು ಲಾಕ್ ಮಾಡಿ ಇಟ್ಕೊಂಡ್ರೆ ಹಣ ಬೆಳೆಯೋದಿಲ್ಲ. ಸೊ ಆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮಗೆ ಎಲ್ಲಿ ಸೇಫ್ಟಿ ಅಂತ ಅನ್ಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದರಿಂದ ನೀವು ಹೆಚ್ಚು ಹಣನ ಗಳಿಸ್ಕೊಳ್ಳಿ. ರೆಡ್ಯೂಸ್ ಯುವರ್ ಸ್ಟ್ರೆಸ್ ಅಂಡ್ ಅನೆಕ್ಸಿಟಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹಣ ಗಳಿಸ್ತಾ ಇಲ್ಲ ಅಥವಾ ಗಳಿಸಿದ್ದನ್ನ ಉಳಿತಾಯ ಮಾಡ್ತಿಲ್ಲ ಅಂತಂದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಮೆಂಟಲಿ ಫ್ರೀ ಇರಲ್ಲ, ಮೈಂಡ್ ಅಲ್ಲಿ ಅದು ಇದು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಯಾವ ಕೆಲಸ ಮಾಡಕ್ ಹೋದ್ರು ನಿಮಗೆ ಮಾಡ್ಬೇಕು ಅಂತ ಅನ್ಸಲ್ಲ, ಹೇಳಿಕೆನೂ ಆಗಲ್ಲ. ಸೊ ಹಾಗಾಗಿ ಒಂದ್ ವೇಳೆ ನೀವು ಉಳಿತಾಯ ಮಾಡಿ ಹಣ ಹೆಚ್ಚೆಚ್ಚು ಗಳಿಸ್ತಾ ಇದೀರ ಅಂತಂದ್ರೆ ಮೆಂಟಲಿ ಫ್ರೀ ಆಗ್ತೀರಾ, ನಿಮಗೆ ಯಾವ್ದು ಬೇಕು ಏನ್ ಬೇಕು ಎಲ್ಲ ಕಡೆಗೆ ಓಡಾಡ್ತೀರಾ, ನಿಮ್ಮ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಇನ್ಕ್ರೀಸ್ ಫ್ರೀಡಮ್ ಟು ಮೇಕ್ ಚಾಯ್ಸ್. ನಿಮ್ಮ ಹಣ ಉಳಿತಾಯ ಮಾಡಿ ಹಣ ಗಳಿಸಿದ್ದೇ ಆದ್ರೆ
ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್, ಎಲ್ಲಿ ಬೇಕಿದ್ರು ಹೋಗೋ ಒಂದು ಅವಕಾಶ ಇರುತ್ತೆ. ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನೀವೆಲ್ಲೂ ರಿಸ್ಟ್ರಿಕ್ಷನ್ಸ್ ಇರ್ತಿಲ್ಲ. ಮತ್ತೆ ಎಂಜಾಯ್ ಮಾಡ್ಬೋದು ನಿಮ್ಮ ಲೈಫ್, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ರಿಲೇಷನ್ಸ್ ಜೊತೆ, ಎಲ್ಲ ಜೊತೆ ಎಂಜಾಯ್ ಮಾಡ್ಬೋದು. ಬಿಕಾಸ್ ಯು ಆರ್ ಫ್ರೀ, ಫೈನಾನ್ಷಿಯಲಿ ಫ್ರೀ. ಸೊ ದಟ್ಸ್ ಅ ರೀಸನ್. ಸೊ ನೀವು ಯಾವತ್ತೂ ಯೋಚನೆ ಮಾಡ್ಬೇಕಾಗಿರೋದು ನಿಮ್ಮ ಹಣ ಹೆಚ್ಚು ಹಣ ಗಳಿಸಂಗಿರ್ಬೇಕು. ನಿಮ್ಮ ಹಣ ದುಡಿಮೆ ಮಾಡಿದ್ದೆಲ್ಲ ಪೂರ್ತಿ ಖರ್ಚು ಮಾಡಬಾರ್ದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಮಗೆ ಹೇಳ್ತಾ ಇರೋದು, ಎಬಿಲಿಟಿ ಟು ಅಚೀವ್ ಲಾಂಗ್ ಟರ್ಮ್ ಗೋಲ್ಸ್ ಸಚ್ ಎಸ್ ಬೈಯಿಂಗ್ ಎ ಹೌಸ್ ಅಂಡ್ ರಿಟೈರಿಂಗ್ ಕಂಫರ್ಟಬಲಿ. ಸೊ ಲಾಂಗ್ ಟರ್ಮ್ ಗೋಲ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇಫ್ ಯು ಆರ್ ಕೀಪಿಂಗ್ ಮೋರ್ ದನ್ 10 years ಅಥವಾ 15 years ಆಫ್ ಯುವರ್ ಮನಿ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ಎ ಮೋರ್ ಅಂಡ್ ಮೋರ್ ಮನಿ ಟು ಇನ್ ಯುವರ್ ಅಕೌಂಟ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, you start with 1000 or 2000 rupees money, savings money into your mutual fund, SIP ಅಲ್ಲಿ ಮಾಡಿ ಅಥವಾ ಸ್ಟಾಕ್ ಅಲ್ಲಿ ಮಾಡಿ. ಇಟ್ ಇಸ್ ಅ ಲಾಂಗ್ ಪೀರಿಯಡ್, ಇಡಿ 10 to 15 years. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಎ ಮೋರ್ ಬೆನಿಫಿಟ್, ಬಿಕಮ್ ಎ ಕರೋಡ್ಪತಿ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಪರ್ಸನ್ ಆಫ್ ಕರೋಡ್ಪತಿ ಆಗಿರ್ತೀರ. ಟು ಕ್ರಿಯೇಟ್ ಎ ಸೇಫ್ಟಿ ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಆರ್ ಎಮರ್ಜೆನ್ಸಿ. ಸೊ ಬರುವಂತಹ ಆದಾಯದಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ an emergency fund, 3 to 6 months of your salary. Then if that amount you have to keep in one separate account. Whenever you require, you can withdraw that amount. You can use that only for the unexpected expenditure or emergency expenditure. Otherwise ಏನಾಗುತ್ತೆ, ನೀವು ಉಳಿತಾಯ ಮಾಡಿರುವಂತ ಹಣ ನೀವು ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಅಗೇನ್ ಯು ವಿಲ್ ಬರ್ಡನ್ ಹಣನ ಮತ್ತೆ ಉಳಿತಾಯ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಸೊ ಹಾಗಾಗಿ ನೀವೇನೆಲ್ಲ ಹಣ ಗಳಿಸ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಹಣನ ಎಮರ್ಜೆನ್ಸಿ ಫಂಡಿಂಗ್ ಅಂತೇಳಿ ಉಳಿತಾಯ ಮಾಡಿ. Improve your credit score, access better loan terms, because when you are planning to buy a home or real estate or site or something else, buy car, ನೀವು ಹಣ ಉಳಿತಾಯ ಮಾಡಿದ್ರೆ at least you have to save some 60 to 70% of money. Otherwise ಏನಾಗುತ್ತೆ, 90% of the ಹಣ ಲೋನಿಗೆ ಹೋದ್ರೆ the more interest you have to pay from your earning money or in your pocket. So that's the reason I'm telling. So you have to start investing early and you have to get more money in your own money ಅಲ್ವಾ. ಸೊ ಯು ಹ್ಯಾವ್ ಟು ಸ್ಟಾರ್ಟ್. ಇಲ್ಲಿ ಎರಡು ಪಿಕ್ಚರ್ ಇದೆ. ಸಮ್ ಪೀಪಲ್ ಯೂಸ್ ದೇರ್ ಮನಿ ಟು ಮೇಕ್ ಮೋರ್ ಮನಿ, ಅಂದ್ರೆ ಅವರ ಹಣನ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ದೇ ಆರ್ ಗೆಟಿಂಗ್ ಮೋರ್ ಮನಿ. ಸಮ್ ಪೀಪಲ್ ಯೂಸ್ ದೇರ್ ಮನಿ ಟು ಲುಕ್ ಲೈಕ್ ಹ್ಯಾವ್ ಎ ಮೋರ್ ಮನಿ. ಸಿ ಸೆಕೆಂಡ್ ಏನ್ ಹೇಳ್ತಾರೆ, ಕಾಲಿದ್ದಷ್ಟು ಅಲ್ಲ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಿ ಅಂತ. ಇಲ್ಲಿ ಅದಾಗ್ತಾ ಇಲ್ಲ. ಸೊ ಹಣ ಗಳಿಸ್ತಾ ಇರೋದು ಕಡಿಮೆ, ಬಟ್ ಶೋಕೇಸ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಹಣ ಇದೆ, ಹಣ ಇದೆ, ಹಣ ಇದೆ, ನನಗೆ ಬೇಕಾಗಿಲ್ಲ ಅಂದ್ರೂ ಕೂಡ ನಾನು ಶೋಕೇಸ್ ಮಾಡ್ಕೊಂಡು. ಸೊ ನನಗೆ ಅನವಶ್ಯಕವಾಗಿ ಲೈಕ್ ನನಗೆ ತುಂಬಾ ಬಟ್ಟೆ ಆಲ್ರೆಡಿ ಗಾಡ್ರೇಜ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ನಾನು ಮೋರ್ ದೆನ್ ಅಂದ್ರೆ 1000, 2000, 5000, 10,000 ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತೀನಿ. ಇದು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಸ್. ಸೊ ಈ ಕನ್ನಡಕ ಹಾಕೊಂಡು ಈ ಗೋಲ್ಡ್ ಹಾಕೊಂಡು ಕೂತಿರೋದು ಗೊಂಬೆ ಹಂಗೆ ಮಾಡ್ತಾ ಇದೆ. ಬಿಕಾಸ್ ಯಾಕೆಂತ ಹೇಳಿದ್ರೆ ಇದೆಲ್ಲ ಶೋಕಿ ಬೇಡ ಇತ್ತು, ಆದ್ರೂ ಶೋಕಿ ಮಾಡ್ತಾ ಇದೆ. ದುಡ್ಡಿಲ್ಲ ಆದ್ರೂ ಶೋಕಿ ಮಾಡ್ತಾ ಇದೆ. ಸೊ ಶೋಕಿ ಬೇಡ, ಹಣನ ಉಳಿತಾಯ ಮಾಡಿ ನಿಮ್ಮ ಎಮರ್ಜೆನ್ಸಿ ಫಂಡ್ ಸೇವಿಂಗ್ಸ್ ಮಾಡ್ಕೊಳ್ಳಿ. ನಿಮ್ಮ ಹಣನ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಅಥವಾ ನೀವು ಫೈನಾನ್ಷಿಯಲಿ ಫ್ರೀ ಆದಾಗ ಎಂಜಾಯ್ ಮಾಡಿ ಲೈಫ್ ನ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ. ಸೊ ಇವತ್ತು ಈ ಕಂಟೆಂಟ್ ಬಗ್ಗೆ ನಾನು ಮುಗಿಸ್ತಾ ಇದ್ದೀನಿ. ಓನ್ ಮನಿ ಟು ಮೇಕ್ ಮೋರ್ ಮನಿ. ಓಕೆ, ಸೊ ಥ್ಯಾಂಕ್ ಯು. ದೆನ್ ಅಗೇನ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಮಾಡಿ. ಏನಾದ್ರೂ ನಿಮಗೆ ಈ ವಿಡಿಯೋ ವಿಚಾರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನೋಡ್ಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.